ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಮೂರ್ನಾಲ್ಕು ವರ್ಷಗಳಿಂದ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ತೆರೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಆ ಕ್ಷಣ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಇವತ್ತು 6 ಗಂಟೆಯ ಶೋ ಅನ್ನು ಅಭಿಮಾನಿಗಳು ಬಹಳ ಖುಷಿಯಿಂದ ಬಂದು ನೋಡ್ತಾ ಇದ್ದಾರೆ. ಒಳಗೆ ಸಿನಿಮಾ ಶುರುವಾಗಿದೆ. ರಾಕಿಂಗ್ ಸ್ಟಾರ್ ಅವರನ್ನು ನಾವು ನೋಡಬೇಕು, ಅವರನ್ನು ದೊಡ್ಡ ಸ್ಕ್ರೀನ್ನಲ್ಲಿ ನಾವು ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಕೊನೆಗೂ ಇವತ್ತು ಬಹು ನಿರೀಕ್ಷೆಯ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಒಳಗೆ ಬೆಳ್ಳಂಬೆಳಗ್ಗೆ ಬಂದಂಥ ಅಭಿಮಾನಿಗಳು ಸಿನಿಮಾವನ್ನು ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸಿನಿಮಾವನ್ನು ನೋಡಿ ಸಂಭ್ರಮಿಸ್ತಾ ಇದ್ದಾರೆ. ಒಳಗೆ ಸಿನಿಮಾದ ಸ್ಕ್ರೀನಿಂಗ್ ಆಗ್ತಾ ಇದೆ, ಗಮನಿಸಬಹುದು. ಬಹಳ ಖುಷಿಯಿಂದ ಕಾಯ್ತಾ ಇದ್ರು. ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ನಾವು ಥಿಯೇಟರ್ ಅಲ್ಲಿ ನೋಡಬೇಕು, ಸಂಭ್ರಮಿಸಬೇಕು ಅಂತ ಹೇಳಿ ಅಭಿಮಾನಿಗಳು ಕಾಯ್ತಾ ಇದ್ರು. ಆ ಕ್ಷಣ ಬಂದಿದೆ ಅಂತಾನೆ ಹೇಳಬಹುದು. ಎಸ್, ಸಿನಿಮಾನ ಸುಮಾರು 12,000ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಜಾಗತಿಕವಾಗಿ ಪ್ರಪಂಚದಾದ್ಯಂತ 12,000ಕ್ಕೂ ಹೆಚ್ಚು ಥಿಯೇಟರ್ನಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಯಾಕಂದರೆ ಬರೀ ಕರುನಾಡು ಅಷ್ಟೇ ಅಲ್ಲ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಸಿನಿಮಾ ಇವತ್ತು ರಿಲೀಸ್ ಆಗಿರುವಂಥದ್ದು. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿದೆ. ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಹತ್ತತ್ರ 4 ವರ್ಷಕ್ಕೂ ಹೆಚ್ಚು ಕಾಲ ಇಡೀ ಚಿತ್ರತಂಡ ಯಾವುದೋ ಒಂದು ವಿಶೇಷ ಮತ್ತು ವಿಭಿನ್ನ ಸಿನಿಮಾ ಇಂಡಸ್ಟ್ರಿಗೆ ಕೊಡಬೇಕು, ಮತ್ತೆ ತಿರುಗಿ ನೋಡುವಂಥ ಒಂದು ಲೆವೆಲ್ಗೆ ಸಿನಿಮಾನ ಕೊಡಬೇಕು ಅಂಥೇಳಿ ಸತತ ನಿರಂತರ ಪ್ರಯತ್ನದಿಂದ ಟಾಕ್ಸಿಕ್ ಸಿನಿಮಾವನ್ನು ಮಗುವಿನಂತೆ ಸಾಕಿ ಪೋಷಿಸಿ ಇವತ್ತು ರಿಲೀಸ್ ಮಾಡಿರುವಂಥದ್ದು ರಾಕಿಂಗ್ ಸ್ಟಾರ್ ಯಶ್. ಹಂತವಾಗಿ ಸಾಕಷ್ಟು ನೋವುಗಳನ್ನು, ಅವಮಾನಗಳನ್ನು ಅನುಭವಿಸಿ ನಮ್ಮ ಕನ್ನಡದ ಮಣ್ಣಿನ ಹೆಮ್ಮೆಯ ನಟನ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಥಿಯೇಟರ್ ಒಳಗೆ ಅಭಿಮಾನಿಗಳು ಸಂಭ್ರಮದಿಂದ ಸಿನಿಮಾವನ್ನು ನೋಡ್ತಾ ಇದ್ದಾರೆ. ನಮ್ಮ ಕನ್ನಡದ ಹೆಮ್ಮೆಯ ನಟ ಅಂತಾನೆ ಹೇಳಬಹುದು ರಾಕಿಂಗ್ ಸ್ಟಾರ್ ಯಶ್. ಇವತ್ತು ಇಡೀ ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಒಂಥರ ನಮ್ಮ ಹೆಮ್ಮೆ ಅಂತಾನೆ ಹೇಳಬಹುದು. ಚೆನ್ನಾಗಿದೆ ಮೂವಿ. ಅವ್ರ ಬಗ್ಗೆ ಹೇಳಕ್ ಮಾತೇ ಇಲ್ಲ, ನಿಮ್ಗೆ ಎಲ್ಲ ಗೊತ್ತಲ್ಲ. ಟಾಕ್ಸಿಕ್ ಮೂವಿ ಅಂದ್ರೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ನಮ್ಮ ಬಾಸ್ ವರ್ಲ್ಡ್ ರೆಕಾರ್ಡ್ ನ್ಯಾಷನಲ್ ರೆಕಾರ್ಡ್ಗೆ ಹೊರಟಿದೆ ಕಪ್ಪು ಟಾಕ್ಸಿಕ್ ಮೂವಿಗೆ. ಸೂಪರ್ ಸ್ಟಾರ್ ಬಾಸ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಮೂವಿ. ಯಶ್ ಸರ್ ಯಾವ ಲೆವೆಲ್ ತಗೊಂಡೋಗಿದ್ದಾರೆ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ನ ಎಲ್ಲರೂ ಮುಟ್ಟಿ ನೋಡಬೇಕು, ಅಂದರೆ ಬಂದು ನೋಡಬೇಕು ಪಿಕ್ಚರ್ನ. ಫ್ಯಾಬ್ ಆಗಿದೆ, ಎಲ್ಲರೂ ಬಂದು ನೋಡಿ. ಬಟ್ ಫ್ಯಾಮಿಲಿ ಬರೋಕ್ಕಾಗಲ್ಲ ಅಂತಿದ್ರು. ಬಟ್ ಅವ್ರವ್ರ ಫ್ಯಾಮಿಲಿ ಮೇಲೆ ಬಿಟ್ಟಿದ್ದು, ಫ್ಯಾಮಿಲಿನ ಕರ್ಕೊಂಡು ಬರ್ಬೋದು. ಬಟ್ ಎಲ್ಲ 18+ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಟಾಕ್ಸಿಕ್ ಮೂವಿ ಮಾತ್ರ ಅಲ್ಟಿಮೇಟ್. ರಿಲೀಸ್ ಆಗಿದೆ, ತುಂಬ ಯಶಸ್ವಿಯಾಗಿ ಓಡ್ತಾ ಇದೆ. ಬಟ್ ನಮ್ಮ ನಿರ್ಮಾಪಕರು ಏನು ಮಾಡಿದ್ದಾರೆ, ಈಗ ಸಿನಿಮಾಗೆ ಹಣ ಹೊಡಿದ್ದಾರೆ ಕನ್ನಡ ಸಿನಿಮಾಗೆ ಅಂದ್ಬಿಟ್ಟು ಪ್ರೇಕ್ಷಕರ ಬಾಯಿ ಕಟ್ಟಾಕೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ವಾಮವರ್ಗದಲ್ಲಿ ಕನ್ನಡ ಸಿನಿಮಾ ಓಡಿಸೋಷ್ಟು ನಾವು ಕನ್ನಡ ಕೆಳಗಡೆ ಬಂದಿಲ್ಲ. ಚೆನ್ನಾಗಿದ್ರೆ ಜನ ಓಡಿಸ್ತಾರೆ. ಪ್ರೇಕ್ಷಕರಿಗೆ ಸ್ವಂತ ಅಭಿಪ್ರಾಯನ ಹಂಚ್ಕೊಳಕ್ಕೆ ನಿರ್ಮಾಪಕರು ಬಿಟ್ಕೊಡ್ಬೇಕು. ಕಾನೂನು ಯಾವ ರೀತಿ ಇದನ್ನ ಉಪಯೋಗ ಮಾಡಬೇಕು ಆ ರೀತಿ ಉಪಯೋಗ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ವಾಮವರ್ಗದ ಸಿನಿಮಾ ಓಡಿಸೋ ಲೆಕ್ಕಾಚಾರದಲ್ಲಿ ಇವರು ನಿರ್ಮಾಪಕರು ಕಾನೂನು ತಂದಿದ್ದಾರೆ. ಇದನ್ನ ಸ್ಟೇ ತಂದಿರೋದನ್ನ ವಾಪಸ್ ತಗೊಬೇಕು. ಆಮೇಲೆ ಯಶೋರ್ಗೆ ನಾನು ತುಂಬಾ ಕೇಳ್ತಾ ಇರೋದು ಏನಂದ್ರೆ, ಕನ್ನಡ ಅಭಿಮಾನಿಗಳಿಗೆ ವಾಕ್ ಸ್ವಾತಂತ್ರ್ಯಕ್ಕೆ ನೀವು ನಿರ್ಮಾಪಕರ ಹತ್ರ ಮಾತಾಡಿ ಅದೊಂದು ವಾಮವರ್ಗದ ಸಿನಿಮಾ ಓಡಿಸ್ತಲೆ ಒಂದು ಚೆನ್ನಾಗಿದೆ ಸಿನಿಮಾ ಅಂತ ಪ್ರೇಕ್ಷಕರ ಬಾಯಲ್ಲಿ ಕೇಳೋವಂತ ನಿಮಗೆ ಕಿವಿ ಇರ್ಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ನಿರ್ಮಾಪಕರಿಗೆ. ಭಾಳ ದಿವಸ ನಾವು ವೇಟ್ ಮಾಡಿದ್ವಿ ಫಿಲ್ಮ್ಗೆ. ಸೊ ಎಷ್ಟೋ ಜನ ಪೋಸ್ಟ್ಪೋನ್ ಆಗಿ ನಮ್ಗೆ ಒಂದು ಕುತೂಹಲ ಜಾಸ್ತಿ ಆಗಿತ್ತು. ಸೊ ಹಂಗಾಗಿ ಇವತ್ತೆಲ್ಲ ನಾವು ಬೆಳಿಗ್ಗೆ 6:30ಗೆ ಏನು ಶೋ ಇತ್ತು, ಹಂಗಾಗಿ ಮೂವಿ ನೋಡಕ್ಕೆ ಬಂದಿದ್ದೀವಿ. ಸೊ ಎಕ್ಸ್ಪೆಕ್ಟೇಷನ್ ಭಾಳ ಐತಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದೈತಿ. ಸೊ ಹೋಪ್ಸು ಮೂವಿ ಚಲೋ ಇರ್ತದೆ ಅನ್ಕೊಂತೀವಿ. ಲೆಟ್ ಅಸ್ ಸೀ ಅಂಡ್ ಎಂಜಾಯ್. ಸೊ ಎಲ್ಲರೂ ನೋಡ್ರಿ. ಹೌದು, ಹೆವಿ ಬಜೆಟ್ ಫಿಲ್ಮ್ ಆಗಿತ್ತು. ಹಾಗಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮಟ್ಟಕ್ಕೆ ತೊಗೊಂಡೋಗಿರ್ತಕ್ಕಂಥ ವ್ಯಕ್ತಿ ಇವರು ಯಶ್ ಅವರು. ಸೊ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ.
ಹೌದು ಯಾಕಂದ್ರೆ ಗ್ರೌಂಡ್ ಲೆವೆಲ್ ಬಂದಂತ ವ್ಯಕ್ತಿ ಅವರು ಯಾರೋ ಸ್ಟಾರ್ ಮಗ ಅಲ್ಲ ಅಥವಾ ಹೀರೋನ್ ಮಗ ಅಲ್ಲ, ಒಂದು ಬಸ್ ಡ್ರೈವರ್ ಮಗ. ಸೊ ಹಂಗಾಗಿ ಇವರು ಅಷ್ಟೊಂದು ಎಫರ್ಟ್ ಹಾಕಿ ಇವರೊಂದು ಒಳ್ಳೆ ಮಟ್ಟಕ್ಕೆ ಬೆಳೆದಾರ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸ್ಯಾರ. ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಆಲ್ ಓವರ್ ವರ್ಲ್ಡಿಗೆ ನೆಕ್ಸ್ಟ್ ಮಂಡ್ಯದಿಂದ ಬಂದಂಥ ವ್ಯಕ್ತಿ. ಸೊ ಎಲ್ಲ ವರ್ಲ್ಡ್ಗೆ ಗೊತ್ತಾಗುವಂಗೆ ಒಂದು ಶ್ರಮಪಟ್ಟು ಎಲ್ಲ ಫುಲ್ಫಿಲ್ ಮಾಡ್ಕೊಂತಾರೆ. ಸೊ ಒಳ್ಳೇದಾಗ್ಲಿ ಇವ್ರಿಗೆಲ್ಲರಿಗೂ, ಒಳ್ಳೆ ಒಂದು ವಿಶ್ ಮಾಡ್ತೀವಿ. ಸೊ ಆಲ್ ದಿ ಬೆಸ್ಟ್ ಯಶ್ ಅಂಡ್ ಗ್ರೂಪ್, ನಿಮಗೆಲ್ಲ ಒಳ್ಳೇದಾಗಲಿ. ಮೂವಿ ಭಾಳ ಚೆನ್ನಾಗಿ ಓಡಲಿ, ಒಳ್ಳೆ ರೀಚ್ ಆಗಲಿ, ಒಳ್ಳೆ ಒಂದು ಮಾಸ್ ಪಬ್ಲಿಕ್ ರೀಚ್ ಆಗಲಿ ಅಂತ ವಿಶ್ ಮಾಡ್ತೀವಿ. ಟಾಕ್ಸಿಕ್ ಮೂವಿ ಒಂದು ಭಾಳ ಚೆನ್ನಾಗಿ ಮೂವಿ ಇದೆ. ಯಶ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿನವ್ರು. ಮತ್ತು ಇದು ಕನ್ನಡ ಇಂಡಸ್ಟ್ರಿಲಿಂದ ಒಂದು ಹಾಲಿವುಡ್ ಮಟ್ಟ ಹೋಗಿದೆ, ಅಂದ್ರೆ ಪ್ಯಾನ್ ಇಂಡಿಯಾ ಮೂವಿ ಇದೆ. ಆ ಪ್ರಕಾರ ನಮಗೆ ಯಶ್ ಅವರು ಭಾಳ ಪ್ರೀತಿ ಮತ್ತು ಟಾಕ್ಸಿಕ್ ಮೂವಿಲಿಂದ ಭಾಳ ನಮಗೆ ಆಸೆ ಇದೆ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ, ಸೂಪರ್ ಮೂವಿ ಇದೆ 100%. ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ. ಒಂದು ರೀತಿ ಹಾಲಿವುಡ್ ಮೂವಿ ನೋಡ್ದಂಗೆ ಆಗ್ತಾ ಇದೆ. ಆ್ಯಕ್ಷನ್ನು ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಸ್ವಲ್ಪ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಷನ್ ತುಂಬ ಚೆನ್ನಾಗಿದೆ, ಯಶ್ ಅವ್ರ ಅಭಿನಯ ಚೆನ್ನಾಗಿದೆ, ಹೊಸ ಪ್ರಯತ್ನ. ಕನ್ನಡ ಫಿಲಮ್ ಒಂದು ರೀತಿ ಹಾಲಿವುಡ್ ರೀತಿ ತೆಗ್ದಿದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರೀಸ್ನ ಹಾಲಿವುಡ್ ನೋಡೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಯಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಹಾಗೆ ಪ್ರೊಡ್ಯೂಸರ್, ಡೈರೆಕ್ಟರ್ ಕೂಡ ಒಳ್ಳೆಯ ರೀತಿಯ ಫಿಲಮ್ ತೆಗ್ದಿದ್ದಾರೆ. ಮೂವಿ ತುಂಬಾ ಇಷ್ಟ ಆಯಿತು. ಮಿಕ್ಸ್ಡ್ ಎಮೋಷನ್ಸ್ ಇದೆ, ಅಕ್ಕ ತಮ್ಮಂದಿರ್ಬೋದು, ಮತ್ತು ಅಪ್ಪನಿಗೆ ಮಗನ ಮೇಲಿರೋ ಫೀಲಿಂಗ್ಸು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿನ. ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಅನ್ನಿಸ್ಬೋದು, ಬಟ್ ನನಗಂತೂ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ನಮ್ಮ ಯಶ್ ಅವ್ರ ಆ್ಯಕ್ಟಿಂಗ್ ಅಂತೂ ಟಾಪ್ ನಾಚ್. ಆ ಮಗನ ಕ್ಯಾರೆಕ್ಟರ್ ಅಂತೂ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನಿಸುತ್ತೆ. ನಮ್ಮ ಯಶೇನ ಆ ಥರ ಕ್ಯಾರೆಕ್ಟರ್ ಮಾಡಿರೋದು, ನಮ್ಮ ಯಶ್ ಕೈಯಲ್ಲಿ ಎಲ್ಲನೂ ಸಾಧ್ಯ ಇದೆ ಅಂತ ಅನಿಸುತ್ತೆ ನಿಜವಾಗ್ಲೂ. ಮತ್ತು ಈ ಥರ ಒಂದು ಕನ್ನಡ ಮೂವಿಗೆ ಇಷ್ಟೊಂದು ಹೈಪ್ ಸಿಕ್ಕಿರೋದು ವರ್ಲ್ಡ್ ವೈಡ್ ಇದೇ ಮೂವಿಗೆ ಇರಬೇಕು. ಸಕ್ಕತ್ತಾಗಿದೆ. ಈ ಹೈಪಿಗೆ ಅರ್ಧಕ್ಕರೆ ಈಗ 21st ಓಪನ್ ಆಯಿತು, ಅವತ್ತಿಂದ ಇವತ್ತಿನವರೆಗೂ ಎಷ್ಟು ಬುಕ್ಕಿಂಗ್ ಆಗಿದೆ ಟಿಕೆಟು. ನಿಜವಾಗ್ಲೂ ನಮ್ಮ ಕನ್ನಡದ ಮೂವಿ ಇಷ್ಟು ಚೆನ್ನಾಗಿ ಬರ್ತಿರೋದು ನಿಜವಾಗ್ಲೂ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ. ಈ ಪೈರಸಿ ಗಿರಸಿ ಎಲ್ಲ ದಯವಿಟ್ಟು ಮಾಡಬೇಡಿ ಪ್ಲೀಸ್. ಇವತ್ತು ಗದಗ ಜಿಲ್ಲೆಯ ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದಿಂದ ಏನಿವತ್ತು ಟಾಕ್ಸಿಕ್ ಬಿಡುಗಡೆ ಆಗುವ ಸಂದರ್ಭದೊಳಗೆ ನಮ್ಮೆಲ್ಲ ಗದಗ ಜಿಲ್ಲೆಯ ಎಲ್ಲ ಗ್ರಾಮೀಣ ಆಗಿರ್ಬೋದು, ನಗರ ಎಲ್ಲ ಅಭಿಮಾನಿಗಳೆಲ್ಲ ಕೂಡಿ ಇವತ್ತು ಯಶ್ ಅಣ್ಣವರ ಕಟೌಟಿಗೆ ಹಾಲಿನ ಅಭಿಷೇಕ ಆಗಿರ್ಬೋದು, ಪಟಾಕಿ ಸಿಡಿಸೋದಾಗಿರ್ಬೋದು, ಆಮೇಲೆ ಪೇಪರ್ ಬ್ಲಾಸ್ಟಿಂಗು, ಆಮೇಲೆ ಸಿಹಿ ವಿತರಣೆ ಕಾರ್ಯಕ್ರಮ, ಇದೆಲ್ಲ ನಾವು ಇವತ್ತು ಅಭಿಮಾನಿಗಳೆಲ್ಲ ಕೂಡಿ ಮಾಡಿದ್ವಿ. ಒಂದೇನು ಖುಷಿ ವಿಷಯಪ್ಪ ಅಂದ್ರೆ ಕನ್ನಡ ಚಿತ್ರರಂಗ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿತ್ತು. ಅದನ್ನು ಹೊರ ರಾಜ್ಯಕ್ಕೆ KGF 1 ಮುಖಾಂತರ ತೋರಿಸಿದ್ರು, ಭಾರತಕ್ಕೆ KGF 2 ಮುಖಾಂತರ ತೋರಿಸಿದ್ರು. ಇವತ್ತು ಪ್ರಪಂಚದಾದ್ಯಂತ ಟಾಕ್ಸಿಕ್ ಮುಖಾಂತರ ನಮ್ಮ ಯಶ್ ಅಣ್ಣವರು ಬೆಳ್ಳಿದ ಪರದೆ ಮೇಲೆ ಬಂದಾರ. ಇದು ನಾವೆಲ್ಲ ಕನ್ನಡಿಗರು ಇವತ್ತಿನ ದಿವಸ ಭಾಳ ಹೆಮ್ಮೆ ಪಡುವಂಥ ವಿಷಯ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ ಅಂತಂದು ಹೇಳ್ಬೋದು. ಏನು ಒಂದು ನಮ್ಮ ಸ್ಯಾಂಡಲ್ವುಡ್ನ ಸುಗಂಧ ಇವತ್ತು ಪ್ರಪಂಚದಾದ್ಯಂತ ಗೊತ್ತಾಗೈತಿ ಏನನ್ನೋದು ತಾಕತ್ತು. ಇದಕ್ಕೆ ನಾವು ನಮ್ಮ ಗದಗ ಜಿಲ್ಲೆ ಯಶ್ ಅಣ್ಣವರ ಅಭಿಮಾನಿಗಳ ಪರವಾಗಿ ಹಾಗೂ ಟಾಕ್ಸಿಕ್ ಚಿತ್ರತಂಡಕ್ಕೆ ಯಶ್ ಅಣ್ಣವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇವತ್ತು ಎಲ್ಲರೂ ಅಭಿಮಾನಿಗಳದ್ದೊಂದು ಕೋರಿಕೆ ಇತ್ತು, 4 ವರ್ಷ ಆಯ್ತು ಅಣ್ಣವ್ರ ಚಿತ್ರ ಬಂದಿಲ್ಲ ಅಂತಂದು. ಯಾಕೆ 4 ವರ್ಷ ಹಿಡಿತು ಅನ್ನೋದು ಇವತ್ತಿನ ಫಿಲ್ಮ್ ಮೇಕಿಂಗ್ ನೋಡಿದಾಗ ಗೊತ್ತಾಗುತ್ತೆ. ಅದ್ಭುತವಾಗಿ ಮೂಡಿ ಬಂದೈತಿ. ಯಾವೊಂದು ಇಂಗ್ಲೀಷ್ ಹಾಲಿವುಡ್ ಫಿಲ್ಮ್ಗೆ ಇವತ್ತೇನು ಕಡಿಮೆ ಇಲ್ಲ. ನಮ್ಮ ಯಶ್ ಅಣ್ಣವ್ರನ್ನ ಬೆಳ್ಳಿ ಪರದೆ ಮೇಲೆ ಆ ಒಂದು ಅವ್ರದ್ದು ಏನು ಹೇರ್ ಸ್ಟೈಲ್ ಆಗಿರ್ಬೋದು, ಆ ಸ್ಟೈಲನ್ನು ನೋಡಿ ಭಾಳ ಖುಷಿ ಪಡುವಂಥ ಒಂದು ಸಂದರ್ಭ ಇವತ್ತು ಎದುರಾಗೈತಿ. ಎಲ್ಲ ಚಿತ್ರಾಭಿಮಾನಿಗಳಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡ್ರಿ, ಎಂಜಾಯ್ ಮಾಡಿರಿ. ಏನು ಒಂದು ಜನ್ರೇಷನ್ ತಕ್ಕಂಗೆ ಹೆಂಗೆ ಫಿಲ್ಮ್ ತೆಗಿಬೇಕಂತಂದು ಇವತ್ತು ನಮ್ಮ ಯಶ್ ಅಣ್ಣವರು ತಿಳಿಸ್ಕೊಟ್ಟಾರ. ಇವತ್ತು ಏನಾಗಿದೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ನ್ಯಾಷನಲ್ ಲೆವೆಲ್ ಬೆಳೆದಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತೈತೆ. ಹಾಗೆ ಈ ಟ್ಯಾಕ್ಸಿಕೋ ಚಲನಚಿತ್ರ ತುಂಬ ಯಶಸ್ವಿಯಾಗಿ ಭರ್ಜರಿಯಾಗಿ ಪ್ರದರ್ಶನ ಕಾಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಅಭಿಮಾನಿಗಳು, ಈ ಯಶ್ ಅಭಿಮಾನಿಗಳು ಏನಿದಾರೋ ಅವರು ನಮ್ಮ ಏನು ಕರ್ನಾಟಕ ರಾಜ್ಯ ಜನತೆನ ಸ್ವಾತಂತ್ರ್ಯ ಕಿತ್ಕೊಳ್ಳೋ ಅಂತ ಕೆಲಸ ಮಾಡ್ತಾ ಇದಾರೆ. ಏನು ಈ ಟ್ಯಾಕ್ಸಿಕೋ ಪಿಕ್ಚರು ಒಬ್ರಿಗೆ ಚೆನ್ನಾಗೈತೆ, ಒಬ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳೋ ಅಧಿಕಾರನೂ ಕಿತ್ಕೊಳ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ನಮಗೆ ನಾಚಿಕೆ ಆಗ್ತಾ ಇದೆ. ಕನ್ನಡಿಗರನ್ನ ಸ್ವಾತಂತ್ರ್ಯನ ಕಿತ್ಕೊಳಕ್ ಬಂದ್ರೆ ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಹಾಗಾಗಿ ಹಿಂದೆ ಇದ್ದಂತ ನಟರು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ರವಿಚಂದ್ರ, ಇವ್ರದ್ದು ಎಷ್ಟೋ ಫಿಲಂಗಳು ಫ್ಲಾಪ್ ಆಗಿದ್ದಾವೆ. ಜನಗಳು ಹೇಳಿದ್ದಾರೆ ಒಂದು ಫಿಲಂ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ, ಒಂದು ಫಿಲಂ ಚೆನ್ನಾಗೈತೆ ಅಂತ ಹೇಳಿದ್ದಾರೆ. ಈ 5 ಬೆಳ್ಳು ಒಂದೇ ಸಮ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಹಾಗಾಗಿ ಯಶ್ ಅವರು ಈ ವಿಚಾರ ದಯವಿಟ್ಟು ತಾವು ಈ ವಿಚಾರ ಬಗ್ಗೆ ತಲೆ ಕೆಡ್ಸ್ಕೊಬೇಕು. ಅಭಿಮಾನಿಗಳನ್ನ ನೀವು ನಿಮ್ಮ ಅಭಿಮಾನಿಗಳನ್ನ ನೀವು ಇಟ್ಕೊಳ್ಳಿ.
ಆದ್ರೆ ಜನ ಕೊಡೋ ಫೀಡ್ಬ್ಯಾಕ್ ನ ದಯವಿಟ್ಟು ಗಮನ ಹರಿಸಿ. ನಿರ್ಮಾಪಕರು ಏನ್ ಸ್ಟೇ ತಗೊಂಬಂದಾರೆ ಅದು ಅಭಿಪ್ರಾಯ ನಮ್ಮ ಕನ್ನಡಿಗರು ನೋಡಿ ಅದು ಅಭಿಪ್ರಾಯ ಹೇಳೋದು ನಮ್ಮ ಮಕ್ಕಳು. ಅದನ್ನ ಸ್ಟೇ ತಗೊಂಬಂದ್ರಾದ್ರು ಅದು ಸರಿ ತರಲ್ಲ ಆಯ್ತಾ. ಜನರು ಬಂದ್ ಪಿಕ್ಚರ್ ನೋಡೋದು, ಫಿಲಂ ಚೆನ್ನಾಗೈತೆ ಚೆನ್ನಾಗಿಲ್ಲ ಹೇಳೋದು ಜನರ ಅಭಿಪ್ರಾಯ. ಇದಕ್ಕೆ ಯಾವ್ದೇ ರೀತಿ ಸ್ಟೇ ತಗೊಂಬರೋದು ಅದು ಒಳ್ಳೆ ಕೆಲಸ ಅಲ್ಲ. ಆ ನಿಮ್ಮಾಪುರಿಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ಕೆಲ್ಸಕ್ಕೆ ಮಾಡ್ತಾರೆ ನಿಮ್ಮಾಪುರ್ ಯಾವ್ದೇ ಸಿನಿಮಾ ನಿಮ್ಮಪ್ಪಗೆ ಈ ಕೆಲಸವನ್ನು ಮಾಡಬಾರ್ದು. ಜನರ ಅಭಿಪ್ರಾಯ ತಿಳಿಸ್ಬೇಕು. ಜನ ಅಭಿಪ್ರಾಯ ತಿಳಿಸೋದು ಮಾಧ್ಯಮ ಮುಖಾಂತರ ಏನ್ ಜನಾಭಿಪ್ರಾಯ ಬರುತ್ತೆ ಅದನ್ನ ನಿಮ್ಮಾಪಕರು ಸ್ವೀಕರಿಸಬೇಕು. ಅವ್ರ ಕೆಲಸ ಅಷ್ಟೇ. ಒಂದು ನಿಮಿಷ ಬೋರ್ ಆಗಲ್ಲ ಮೂವಿ, ಅಷ್ಟು ಚೆನ್ನಾಗಿದೆ. ಸೊ ಏನಂದ್ರೆ ಲೈಕ್ ಈ ತರ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಕ್ಲೈಮ್ಯಾಕ್ಸ್ ಇಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ VFX ಮೇಕಿಂಗು ಕೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವಂತೂ ಮತ್ತೆ ನೋಡಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿದೆ ಮೂವಿ, ಅಷ್ಟು ಹೇಳ್ಬೋದು. 4 ವರ್ಷ ವೇಟ್ ಮಾಡಿದ್ದಕ್ಕೂ ಫಿಲಿಮ್ ಸಾರ್ಥಕ ಆಯ್ತು. ಇನ್ನೊಂದ್ಸಲ ನೋಡ್ಬೇಕಂತ ಅನಿಸ್ತಾ ಇದೆ, ನೋಡ್ಬೇಕು, ಕಾಯ್ತಾ ಇದ್ದೀವಿ. ಸರ್ ಅವ್ರದ್ದು ಜಾಸ್ತಿ ಏನಂದ್ರೆ ಅವ್ರು ವಿಭಿನ್ನ ಪಾತ್ರ ಮಾಡ್ಯಾರ ಸರ್, ಡಬಲ್ ಪಾತ್ರ ಮಾಡ್ಯಾರಲ್ಲ, ಭಾಳ ಚೆನ್ನಾಗಿ ಮಾಡ್ಯಾರ, ಭಾಳ ಇಷ್ಟ ಆಯ್ತು. ಫೈಟ್ ಗಿಟ್ ಎಲ್ಲ ಚೆನ್ನಾಗಿ. 4 ವರ್ಷ ಕಷ್ಟಪಟ್ಟಿದ್ದು ವೇಸ್ಟ್. ಅವ್ನು ಟಿಕೆಟ್ ಕ್ಯಾರೆಕ್ಟರ್ ಫಿಲಮ್ ಇಲ್ಲ ಅಂದ್ರೆ ಯಾರು ನೋಡ್ತಾನೆ? 4 ವರ್ಷ ಕಷ್ಟಪಡಿ ಫಿಲಮ್ ಇಲ್ಲ. ಟ್ವಿಸ್ಟ್ ಎಸ್ ಬಾಸ್ ಕ್ರೇಜಿ, ಒಳ್ಳೆ ಕತೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ಬಂದು ಬರ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್ ಆಗಿದೆ. ಎಲ್ಲ ಕನ್ನಡದವ್ರು ಬಂದು ನೋಡ್ಲೇಬೇಕು. ಹಾಗೆ ಆಗುತ್ತೆ. ಬಾಲಿವುಡ್ಗೆ ಎಲ್ಲ ಮಿಕ್ಸು. ತುಂಬಾ ಚೆನ್ನಾಗಿದೆ ಮೂವಿ. 4 years ವೆಯ್ಟ್ ಮಾಡಿ ಇಷ್ಟೊಂದು ಚೆನ್ನಾಗಿ ವೆಯ್ಟ್ ಮಾಡಿದ್ದಾರೆ ಅಂದ್ರೆ ವರ್ತ್ ವಾಚಿಂಗ್. ಸಸ್ಪೆನ್ಸ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬಂದಿದ್ವಿ. ಸಕ್ಕ ಡ್ರ್ಯಾಗ್ ಹೊಡಿತಿದೆ. ಯಶ್ಗೋಸ್ಕರ ನೋಡಬೇಕು ಅಷ್ಟೇ. ಸ್ಟೋರಿ ಇಟ್ಕೊಂಡಂತೂ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಫಸ್ಟ್ ಹಾಫ್ ಸಖತ್ ಎಳೆದ್ಬಿಟ್ಟವ್ರೆ ಅಷ್ಟೇ. ನಾನು ಸುಮ್ಮನೆ ನೋಡಕ್ ಬಂದಿದ್ದೀನಿ, ಚೆನ್ನಾಗಿದೆ ಅಷ್ಟೇ. ನೋಡಿದೀವಿ ಫಿಲಮ್ನ, ಅರ್ಧ ಭಾಗ ಆಗೈತೆ, ಇನ್ನು ಅರ್ಧ ಭಾಗ ಟೆನ್ಷನ್ ಕಡಿಮೆ ಆದ್ರೆ ಅವಾಗ ಕ್ಲಿಯರ್ ಆಗುತ್ತೆ. ನೋಡೋಣ ಏನಾಗುತ್ತೆ ಮುಂದೆ. ನಾವು ಡಿ ಬಾಸ್ ಫ್ಯಾನ್ಸು, ನಾವು ಇಷ್ಟು ಜನನು ಎಲ್ಲರೂ ಡಿ ಬಾಸ್ ಫ್ಯಾನ್ಸು. ಅಂದರೆ ನಾವು ಕನ್ನಡ ಇಂಡಸ್ಟ್ರಿಲಿ ಯಾವುದೇ ಜಗಳ ಆಗಲಿ ಫ್ಯಾನ್ ವಾರ್ ಮಾಡಲ್ಲ, ಎಲ್ಲ ಹೀರೋನು ಸಪೋರ್ಟ್ ಮಾಡ್ತೀವಿ. ಫಸ್ಟ್ ಇವರು ರಾಕಿ ಏನೋ ಫಿಲಮ್ ತೆಗ್ದು ಅದು ಫ್ಲಾಪ್ ಆಗಿರೋ ಮೂವಿ, ಈಗ ಅದೇ ರಾಕಿ ಅನ್ನೋ ಹೆಸರಲ್ಲಿ ಒಂದು ಬ್ರ್ಯಾಂಡ್ ಕಟ್ಟಿದ್ದಾರೆ ಇಂಡಿಯಾಗೆ. ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ತೀವಿ. ಡಿ ಬಾಸ್ನ ಹೆಂಗೆ ಪ್ರೀತಿಸ್ತೀವೋ ಯಶ್ ಅವ್ರನ್ನೂ ಹಂಗೆ ಪ್ರೀತಿಸ್ತೀವಿ. ನಾವು ಯಾರು ಫ್ಯಾನ್ ವಾರು ಮಾಡಲ್ಲ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಇವತ್ತೆಲ್ಲೋ ಹೋಗಿದೆ ಈ ಮೂವಿ ಮಾತ್ರ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ಆಗಲಿ ಡ್ಯಾನ್ಸ್ ಆಗಲಿ ಬೇರೆ ಲೆವೆಲ್ಲು. ಟಿಕೆಟಿಗೆ ಮಾತ್ರ ದೊಡ್ಡ ಫ್ಯಾನ್ ನಾವು. ನಮ್ದೇನಿಲ್ಲ, ಬಾಸ್ ಫ್ಯಾನ್ಸು, ಎಸ್ ಸರ್ಗೆ ಸಪೋರ್ಟ್ ಮಾಡ್ತೀವಿ. ಜೈ ಡಿ ಬಾಸ್. ಚೆನ್ನಾಗಿಲ್ಲ ಬ್ರೋ, ನಿಜ ಚೆನ್ನಾಗಿಲ್ಲ, ಇಷ್ಟ ಆಗಲಿಲ್ಲ. ಇಲ್ಲ, ಯಾವಾಗ ಎದ್ದು ಬರ್ತೀವೋ ಅನ್ನಿಸ್ಬಿಡ್ತು ಕ್ಲೈಮ್ಯಾಕ್ಸ್. ಏನೋ ಒಂಚೂರು ಇಷ್ಟ ಆಗಲಿಲ್ಲ. ಒಂಥರ ಏನು ಸ್ಟೋರಿನೇ ಇಲ್ಲ, ಒಂದು ಸ್ವಲ್ಪ ಸ್ಲೋ ಮೂವಿಂಗ್ ಅನ್ನಿಸ್ತು. ಏನೂ ಇಲ್ಲ ಫಿಲಮಲ್ಲಿ, ಸಪ್ಪೆ ಇದೆ. ಚೆನ್ನಾಗಿದೆ, ಪರವಾಗಿಲ್ಲ. ಆನ್ಲೈನ್ ಸ್ಟೋರಿ, ಡ್ಯಾಡ್ ಅಂಡ್ ಸೆಂಟಿಮೆಂಟ್ ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನಿಲ್ಲ. ಮತ್ತು ಪ್ರಶಾಂತ್ ನಿಲ್ಲ ಕಾಪಾಡಬೇಕು ಅಣ್ಣ. ಆ್ಯಕ್ಷನ್ ಎಲ್ಲ ಸಕ್ಕತ್ತಾಗೈತೆ, ಸ್ಟೋರಿ ಸ್ವಲ್ಪ ಸೂಪರ್ ಬ್ರೋ, ಸೂಪರ್. ಸೆಕೆಂಡ್ ಹಾಫ್ ಲೈಕ್ ಪ್ಯೂರ್ ಸೈಕಲಾಜಿಕಲ್ ಥ್ರಿಲ್ಲರ್ ಸರ್. ಟಾಕ್ಸಿಕ್ ಆಗೇ ಇದೆ, ಟಾಕ್ಸಿಕ್ ಅಂತ ಕರೆಕ್ಟಾಗಿ ಹೆಸರಿಕಿದ್ದಾರೆ. ಮತ್ತು ಅವ್ರು ಹೇಳ್ದಂಗೆ ಹೇಗಿರಬಾರ್ದು ಅನ್ನೋ ಥರನೂ ಒಂದೊಂದು ತೋರಿಸಿದ್ದಾರೆ. ಮತ್ತು ಆಯ್ಕೆಗಳು ಮಾಡೋದು ನಾವು ಅದನ್ನ ಪರಿಣಾಮ ಎದುರಿಸಲೇಬೇಕಾಗುತ್ತೆ ಅನ್ನೋ ಥರ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಟಿಕೆಟ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್, ಯಶ್ ಅವ್ರದ್ದು ತುಂಬ ಇಷ್ಟ ಆಯಿತು. ಬಟ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಯಶ್ ಅವರು. ನಮ್ಮ ಬಾಸ್ತು 5 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ಬಂದರು. ನಮಗೊಂಥರ ಹಬ್ಬ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ನಾವು ಅದಕ್ಕೆ ಬೆಳಗ್ಗೆನೇ ಎದ್ಬಿಟ್ಟು ಖುಷಿಯಿಂದ ಬಂದಿರೋದು ಮೂವಿ ನೋಡೋಕ್ಕೆ. ತುಂಬ ಖುಷಿ ಆಯಿತು ಮೂವಿ ನೋಡ್ಬಿಟ್ಟು. ಮೂವಿ ನೋಡಿ ಏನು ಅನಿಸ್ತು? ತುಂಬ ಚೆನ್ನಾಗಾಯ್ತು ಇದೆ ಸರ್, ತುಂಬ ಚೆನ್ನಾಗಿದೆ, ಖುಷಿ ಆಯಿತು ಮೂವಿ. ನಮ್ಮ ಬಾಸ್ತು 4 ವರ್ಷದ ಏನಕ್ಕೆ ಟೈಮ್ ತೊಗೊಂಡಿದ್ದಾರೆ ಅನ್ನೋದು ಇವಾಗ ಗೊತ್ತಾಗ್ತಿದೆ. ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ, ಹೆಂಗಿದೆ ಮೂವಿ. ನೀರು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಆಕ್ಷನ್ ಇದೆ, ಎಲ್ಲ ಥರನೂ ಮಾಡವ್ರೆ. 4 ವರ್ಷ ಏನಕ್ಕೆ ತಗೊಂಡವ್ರ ಅನ್ನೋದು ಇವಾಗ ಗೊತ್ತಾಗುತ್ತೆ ನಮ್ಗೆ. ಪ್ರಾಕ್ಟಿಕಲ್ ಏನು ಇಷ್ಟ ಆಯಿತು ಮೂವಿನೇ ಇಷ್ಟ ಆಯ್ತು ಸರ್. ಯಾವ ಆ ಸೀನ್ಸ್ ಚೆನ್ನಾಗಿಲ್ಲ, ಈ ಸೀನ್ ಚೆನ್ನಾಗಿಲ್ಲ ಅಂತ ಅನ್ನಂಗೆ ಇಲ್ಲ. ನಾವು ಟೋಟಲಿ ಮೂವಿನೇ ತುಂಬಾ ಚೆನ್ನಾಗಿದೆ. ಎಷ್ಟು ಫೋಟೋ ಹಾಕಿಟ್ಕೊಂಡು ಬಂದಿರೋದು? ಅಭಿಮಾನಿ ಸರ್, ನಾವು ಫ್ಯಾನ್. ನಾವು ನೋಡಿದ್ವಿ ಸರ್, ತುಂಬಾ ಚೆನ್ನಾಗಿದೆ. ಫ್ಯಾನ್ ಶೋ, ಮಾರ್ನಿಂಗ್ ಶೋನೇ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಅದು ತುಂಬಾ ಸಕ್ಕತ್ತಾಗಿ ಬಂದಿದೆ ಸರ್. ನಮ್ಮ ಬಾಸು ಫಸ್ಟ್ ಟೈಮ್ ಮಾಡಿರೋದು ಡಬಲ್ ರೋಲ್. ತುಂಬಾ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ವರ್ಲ್ಡ್ ಇಸ್ ಮೈ ಬಾಸ್ ಟೆರಿಟರಿ ಅಷ್ಟೇ ನಾವು ಹೇಳೋದು. ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಆಗಿ ಮಾಡೋರೆ. ನಯನ್ ತರನು ಚೆನ್ನಾಗಿ ಮಾಡೋರೆ.
ರುಕ್ಮಿಣಿ ಅವರು ಚೆನ್ನಾಗಿ ಮಾಡೋರೆ. ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ ಮೂವಿನ ಸೂಪರ್ ಸರ್. ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ. ನೀವು ಸುಮ್ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿದೆ ಆ ತರ ಇದ್ದಿದ್ರೆ ನಾವೇ ಹೇಳ್ತಾ ಇದ್ವಿ. ಬಹುನಿರೀಕ್ಷೆಯ ಟಾಕ್ಸಿಕ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬಹಳ ವರ್ಷಗಳಿಂದ ಅಂದರೆ ಹತ್ತತ್ರ 2-3 ವರ್ಷಗಳಿಂದ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಬೆಳ್ಳಿ ತೆರೆಯ ಮೇಲೆ ನೋಡಬೇಕು ಅಂತ ಅವರ ಅಭಿಮಾನಿಗಳು ಬಹಳ ಕಾತುರದಿಂದ ನಿದ್ದೆ ಬಿಟ್ಟು ಕಾಯ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಇವತ್ತು ಬೆಳಗ್ಗೆ ಶುರುವಾದಂತಹ 6 ಗಂಟೆಯಿಂದ ಶುರುವಾದಂತಹ ಟಾಕ್ಸಿಕ್ ಸಿನಿಮಾವನ್ನು ಕುಟುಂಬ ಸಮೇತರಾಗಿ ಅಂದರೆ ಈಗ ಎ ಸರ್ಟಿಫಿಕೇಟ್ ಆದ ಹಿನ್ನೆಲೆಯಲ್ಲಿ ಪತಿ ಪತ್ನಿ ಆಗಿರಬಹುದು ಅಥವಾ ಈಗಷ್ಟೇ ಮದುವೆ ಆದವರಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ನೋಡಿ ಸಂಭ್ರಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾದ ರಿವ್ಯೂವನ್ನು ಈಗ ಆಲ್ರೆಡಿ ಸಾಕಷ್ಟು ಮಂದಿ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ. ಯಾವ ವಾಹಿನಿ ಯಾವ ರೀತಿ ರಿವ್ಯೂ ಕೊಡಬಹುದು ಅಂತ 100% ನೀವು ಕುತೂಹಲದಿಂದ ಕಾದು ನೋಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೀರಾ. ಸೊ ಜಿ ಕನ್ನಡ ನ್ಯೂಸ್ನ ವಿಡಿಯೋ ರಿವ್ಯೂ ಏನಪ್ಪ ಅಂತ ಹೇಳಿದ್ರೆ, ಟಾಕ್ಸಿಕ್ ಸಿನಿಮಾ, ಟಾಕ್ಸಿಕ್ ಅಂತ ಬಂದಾಗಲೇ ಟಾಕ್ಸಿಕ್ ಅನ್ನುವಾಗಲೇ ಅದೊಂಥರ ವಿಷಕಾರಿ. ಸೊ ವಿಷಕಾರಿ ಅಂಶಗಳು ಈ ಸಿನಿಮಾದಲ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲೇ ಎ ಸರ್ಟಿಫಿಕೇಟ್ ಅನ್ನು ಈ ಒಂದು ಸಿನಿಮಾಗೆ ಕೊಡಲಾಗಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಅವರು 2 ಪಾತ್ರಗಳಲ್ಲಿ ನಮ್ಮನ್ನು ರಂಜಿಸ್ತಾರೆ. ಒಂದು ರಾಯನಾಗಿ ರಂಜಿಸಿದ್ರೆ, ಮತ್ತೊಂದು ಟಿಕೆಟ್ ಪಾತ್ರದಲ್ಲಿ ರಂಜಿಸ್ತಾರೆ. ಇವ್ರಿಗೆ ಟಿಕೆಟ್ ಅನ್ನೋ ಪಾತ್ರ ಯಾಕೆ ಬಂತು ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಆ ಟಿಕೆಟ್ ಅನ್ನೋದಕ್ಕೆ ಅವರು ಒಂದು ಉತ್ತರವನ್ನು ಕೂಡ ಕೊಡ್ತಾರೆ. ಟಿಕೆಟ್ ಅಂದರೆ ಏನು, ಯಾಕೆ ಅಂತ ಅದನ್ನು ನೀವು ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಗೀತು ಮೋಹನ್ ದಾಸ್ ಅವರು ಹತ್ತತ್ರ 400 ಕೋಟಿಗೂ ಹೆಚ್ಚು ಬಜೆಟ್ನಲ್ಲಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ ಇದು. ಬಹಳ ಎಕ್ಸ್ಪೆಕ್ಟೇಷನ್, ಅದರಲ್ಲೂ ಕೂಡ ಒಬ್ಬ ಮಹಿಳೆ ನಿರ್ದೇಶಕಿಯಾಗಿ ಅದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಬಹಳ ಕುತೂಹಲ ಇತ್ತು. ಹೇಗೆ ಮಾಡಿರ್ಬೋದು ಅನ್ನೋ ಒಂದು ಪ್ರಶ್ನೆ ಕೂಡ ಇತ್ತು. ಆ ಎಲ್ಲ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಇವತ್ತು ಬೆಳಗ್ಗೆಯಿಂದಲೂ ಹತ್ತತ್ರ ಜಾಗತಿಕವಾಗಿ ಎಲ್ಲ ಕಡೆಯಲ್ಲೂ ಸೇರಿದರೆ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಇವತ್ತು ಟಾಕ್ಸಿಕ್ ಸಿನಿಮಾ ಪ್ರದರ್ಶನ ಕಂಡಿದೆ. ಬರೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತು ಬೇರೆ ಹೊರ ದೇಶಗಳಲ್ಲೂ ಕೂಡ ಪ್ರದರ್ಶನವನ್ನು ಗೆದ್ದು ಬೀಗಿದೆ ಅಂತಲೇ ಹೇಳಬಹುದು. ಸೊ ಟಾಕ್ಸಿಕ್ ಸಿನಿಮಾದಲ್ಲಿ ಹಾಗಾದರೆ ಅಂಥದ್ದೇನಿದೆ ಅಂತ ನೋಡ್ತಾ ಹೋದರೆ, ಪ್ರಾರಂಭದಲ್ಲಿ ನಾವು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಲೇಬೇಕಾಗುತ್ತೆ. 100% ನಿಮಗೆ ಈ ಸಿನಿಮಾಟೋಗ್ರಫಿ ಬಹಳ ಇಷ್ಟ ಆಗುತ್ತೆ, ಬಹಳ ಕಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಚ್ಚುಕಟ್ಟಾದ ಒಂದು ದೃಶ್ಯಾವಳಿಗಳು ನಿಮ್ಮನ್ನು ಸೆಳೆಯುತ್ತೆ, ನಿಮ್ಮ ಕಣ್ಣನ್ನು ತಂಪು ಮಾಡುತ್ತೆ ಅಂತಲೇ ಹೇಳಬಹುದು. ಅದರಲ್ಲಿ ನನಗೆ ಪರ್ಸ್ನಲಾಗಿ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾವನ್ನು ಈ ಪಡ್ಡೆ ಹುಡುಗರು ನೋಡಿದ್ರಂತೂ ಖಂಡಿತ 4-5 ದಿನ ನಿದ್ದೆ ಬಿಟ್ಬಿಡ್ತಾರೆ. ಅಂತಹ ಒಂದು ಹಸಿ ಬಿಸಿ ದೃಶ್ಯಗಳಿದ್ದಾವೆ. ಹೆಚ್ಚು ಗನ್ ಸೌಂಡೇ ಇದೆ ಅಂತಲೇ ಹೇಳ್ಬೋದು. ಡೈಲಾಗ್ಗಳಿಗಿಂತಲೂ ಕೂಡ ಗನ್ ಸೌಂಡನ್ನೇ ನಾವು ಇಲ್ಲಿ ಹೆಚ್ಚಾಗಿ ಕಾಣ್ಬೋದು. ರಕ್ತಸಿಕ್ತವಾದ ವಾತಾವರಣ ಹೆಚ್ಚಾಗಿದೆ. ಇತ್ತೀಚಿನ ಜೆನ್ಜಿ ಯುವ ಪೀಳಿಗೆ ಇದೆಯಲ್ಲ, ಅವ್ರಿಗೆ ಪಕ್ಕಾ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ. 100% ಅವ್ರು ಸಿನಿಮಾ ಬಂದು ನೋಡಿ ಸಂಭ್ರಮಿಸ್ತಾರೆ ಅಂತಲೇ ಹೇಳ್ಬೋದು. ಅದೇ ಈಗ ಹಿರಿಯರು ಅಥವಾ ಎಲ್ಲರೂ ಒಂದು ವೇಳೆ ಅವರ ವಯಸ್ಸಿನ ಮಕ್ಕಳನ್ನು ಕರ್ಕೊಬಂದು ಕೂರಿಸ್ಕೊಂಡು ನೋಡಿದ್ರೆ ಸ್ವಲ್ಪ ಮುಜುಗರ ಆಗುವಂಥ ದೃಶ್ಯಾವಳಿಗಳು ಕೂಡ ಇದ್ದಾವೆ. ಅದನ್ನು ಕೂಡ ನೀವು ಇಲ್ಲಿ ಮುಖ್ಯವಾಗಿ ಗಮನಿಸ್ಕೋಬೇಕು. ಆದರೆ ಅದು ಒಂಥರ ಖುಷಿ ಕೂಡ ಕೊಡಬಹುದು. ನನ್ನ ಪ್ರಕಾರ ತಂದೆ ಮತ್ತು ಮಗ ಅಥವಾ ತಂದೆ ಅಥವಾ ಮಗಳು ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಸ್ವಲ್ಪ ಮುಜುಗರ ಆಗೇ ಆಗುತ್ತೆ. ಬಟ್ ಸಂಭ್ರಮಿಸುವವರು 100% ಟಾಕ್ಸಿಕ್ ಸಿನಿಮಾವನ್ನು ನೋಡಿ ನಿಜಕ್ಕೂ ಸಂಭ್ರಮಿಸ್ತಾರೆ. ಇನ್ನು ಟಾಕ್ಸಿಕ್ ಸಿನಿಮಾ ಅಂತ ಬಂದಾಗ ಇಲ್ಲಿ ಟಾಕ್ಸಿಕ್ ಸುಂದರಿಯರ ಬಗ್ಗೆ ಮಾತನಾಡಲೇಬೇಕು ನಾವು. ಕಿಯಾರಾ ಅಡ್ವಾಣಿ ಆಗಿರ್ಬೋದು, ತಾರಾ ಸುತಾರಿಯಾ ಆಗಿರ್ಬೋದು, ಅಥವಾ ನಮ್ಮ ಕನ್ನಡದ ಬೆಡಗಿ ರುಕ್ಮಿಣಿ ವಸಂತು, ಮತ್ತು ಹುಮಾ ಖುರೇಶಿ, ನಯನತಾರ, ಇವರೆಲ್ಲರೂ ಕೂಡ ಅವರಿಗೆ ಸಿಕ್ಕ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ನಟಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ.
ಅದರಲ್ಲೂ ಕಿಯಾರಾ ಅಡ್ವಾಣಿ ಅವರನ್ನು ನಾವು ತೆರೆಯ ಮೇಲೆ ನೋಡೋದೇ ಚಂದ. ಅಷ್ಟು ಚೆನ್ನಾಗಿ ಅವರು ತೆರೆ ಮೇಲೆ ಒಂದು ದಂತದ ಗೊಂಬೆಯಂತೆ ನಮಗೆ ಕಾಣಿಸ್ತಾರೆ. ಆ್ಯಂಡ್ ಅವರಿಗೆ ಕೊಟ್ಟಂಥ ಪಾತ್ರವನ್ನು ಕೂಡ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ಕಿಯಾರಾ ಅಡ್ವಾಣಿ ಆ್ಯಂಡ್ ಯಶ್ ಅವ್ರ ನಡುವಿನ ಪಾತ್ರ ಹೆಂಗಿರುತ್ತೆ, ಹೇಗೆ ಅವ್ರು ಕನೆಕ್ಟ್ ಆಗ್ತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ತಾರಾ ಸುತಾರಿಯಾ ಮತ್ತು ಯಶ್ ಅವರು ಹೇಗೆ ಕನೆಕ್ಟ್ ಆಗ್ತಾರೆ, ಯಾಕೆ ಕನೆಕ್ಟ್ ಆಗ್ತಾರೆ, ಅವರಿಬ್ಬರ ನಡುವಿನ ಸಂಬಂಧ ಏನು ಅನ್ನೋದನ್ನು ಕೂಡ ನೀವು ಬಂದು ತೆರೆ ಮೇಲೆ ನೋಡಿದ್ರೇ ಅದರಲ್ಲಿ ಒಂಥರ ಮಜಾ ಸಿಗುತ್ತೆ ಅಂತಲೇ ಹೇಳಬಹುದು. ಹುಮಾ ಖುರೇಶಿ ಆಗಿರ್ಬೋದು. ಆ್ಯಂಡ್ ಇಲ್ಲಿ ನಯನತಾರಾ ಬಗ್ಗೆ ಮಾತ್ರ ಮಾತಾಡಬೇಕು. ನಯನತಾರಾ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಅಕ್ಕ ಮತ್ತು ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಬಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಆ ಎರಡು ಪಾತ್ರ ಏನು ಅವರಿಬ್ಬರ ಒಂದು ಜುಗಲ್ ಬಂದಿದೆಯಲ್ಲ, ಅದೊಂಥರ ನೋಡೋದಕ್ಕೆ ಬಹಳ ಹಿತ ಅನಿಸುತ್ತೆ, ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ 100% ನಿಮಗೆ ಇಷ್ಟ ಆಗುತ್ತೆ. BGM ಕೂಡ ಸೂಪರ್ ಆಗಿದೆ. ಸಿನಿಮಾಟೋಗ್ರಾಫು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಟೋನ್ ಇದೆಯಲ್ಲ, ಅದು ಕೂಡ ಬಹಳ ಇಷ್ಟ ಆಗುತ್ತೆ. ಒಟ್ಟಾರೆ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಏನಿದೆ, ಏನು ಕತೆ ಅಂತ ಕೊನೆಯವರೆಗೆ ನೋಡೋದಾಗ ಅಲ್ಲಿ ರಾಕಿಂಗ್ ಸ್ಟಾರ್ ಕೂಡ ಹುಚ್ಚರಾಗ್ಬಿಡ್ತಾರೆ. ಸೊ ನಮ್ಮನ್ನು ಕೂಡ ಹುಚ್ಚರನ್ನಾಗಿ ಮಾಡ್ತಾರೆ ಅನ್ನೋದೇ ಕ್ಲೈಮ್ಯಾಕ್ಸು. ಅದು ಹೆಂಗೆ ನಾವು ಹುಚ್ಚರಾಗ್ತೀವಿ, ಯಾಕೆ ನಾವು ಹುಚ್ಚರಾಗ್ತೀವಿ ಅನ್ನೋದನ್ನು ಕೊನೆಯವರೆಗೂ ನಾವು ಸಿನಿಮಾ ನೋಡಿ ಹೊರಗೆ ಬಂದಾಗಲೇ ನಮಗೆ ಉತ್ತರ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಟಾಕ್ಸಿಕ್ ಸಿನಿಮಾನ ಹತ್ತಿರ ಥಿಯೇಟ್ರಿಗೆ ಹೋಗಿ ನೋಡಿ ಎಂಜಾಯ್ ಮಾಡಿ. 100% ಸಿನಿಮಾನ ಮೊದಲೇ ನೋಡಬೇಕು, ಫಸ್ಟ್ ಶೋ ನೋಡಬೇಕು ಅಂತ ಹೇಳಿ ಎಷ್ಟೋ ಜನ ಟಿಕೆಟ್ ಬುಕ್ಕಿಂಗ್ ಮಾಡೋ ಪ್ರಯತ್ನವನ್ನು ಮಾಡಿದರೂ ಕೂಡ ಟಿಕೆಟ್ ಸಿಗದೆ ನಿರಾಸೆ ಆಗಿರುತ್ತೆ. ಅವರೆಲ್ಲರೂ ಕೂಡ ಬಂದು 100% ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀರ ಅನ್ನೋ ಒಂದು ಭರವಸೆ ಇದೆ. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.